ಇಲ್ಲಿ ತನಕ ಬಂದಿರೋಂಥ ನಾಯಕರು ಬರೀ ಎಲೆಕ್ಷನ್ ಟೈಮ್ಗೆ ಮಾತ್ರ ಬರ್ತಾ ಇದ್ರು, ಎಲೆಕ್ಷನ್ ಟೈಮಿಗೆ ಮಾತ್ರ ನಮ್ಮನ್ನು ನೋಡ್ತಾ ಇದ್ರು. ಎಲೆಕ್ಷನ್ ಟೈಮಿಗೆ ಬಂದ್ಬಿಟ್ಟು ದುಡ್ಡು ಕೊಡೋದು, ಸೀರೆ ಕೊಡೋದು, ಮಿಕ್ಸಿ ಕೊಡೋದು, ಹಂಗೆ ಹಿಂಗೆಲ್ಲ ಕೊಟ್ಟೋಗ್ತಾ ಇದ್ರು. ಪ್ರತಿ ವರ್ಷ ಪ್ರತಿ ಹಬ್ಬಕ್ಕಾಗಿರ್ಬೋದು ಅಥವಾ ಏನೇ ಒಂದು ಕಷ್ಟ ಆಗಿರ್ಬೋದು ಎಲ್ಲ ನೋಡ್ತಿರೋದು ನಮ್ಮ ಜನಪ್ರಿಯ ನಾಯಕರು ನಮ್ಮ ಪ್ರದೀಪ್ ಈಶ್ವರ್ ಸಾರೇ ನೋಡ್ತಿದ್ದಾರೆ. ಇನ್ನು 20 ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿ ಅಂತ ನಮ್ಮ ಎಲ್ಲ ಜನರು, ನಮ್ಮ ವಾರ್ಡ್ ಜನರು ಆಶಿಸ್ತಾ ಇದ್ದಾರೆ ಸರ್. ಜನಗಳ ಕಷ್ಟಗಳು ನೋಡ್ತಿದ್ದಾರೆ, ಅವ್ರ ಕುಂದುಕೊರತೆಗಳು ನೋಡ್ತಿದ್ದಾರೆ. ಇಂಥವರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅಂತೇಳಿ ನಮ್ಮ ವಾರ್ಡಿನ ನಮ್ಮ ಜನತೆ ಆಶಿಸ್ತಾ ಇದ್ದಾರೆ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನುಡಿದಂತೆ ನಡೆಯುವ ಒಬ್ಬ ಜನನಾಯಕ, ಜನಪ್ರತಿನಿಧಿ, ಜನಮೆಚ್ಚಿದ ನಾಯಕ ಅನ್ನೋರು ಯಾರನ್ನ ಇದ್ದಾರೆ ಅಂದರೆ 224 ಕ್ಷೇತ್ರದ ಪೈಕಿ MLAಗಳ ಪೈಕಿ ನಾಯಕರು ಯಾರನ್ನ ಇದ್ದಾರೆ ಅಂದರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಸರ್. ಯಾಕಂತ ಹೇಳಿದ್ರೆ ಒಬ್ಬ ಜನಸಾಮಾನ್ಯರಾಗಿರ್ಬೋದು, ಒಬ್ಬ ಒಂದು ಬಡ ಕುಟುಂಬದ್ದು ಕುಂದುಕೊರತೆಗಳು ಏನು ಅಂತ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಆ ಬಡ ಕುಟುಂಬದಿಂದನೇ ಬರಬೇಕಾಗುತ್ತೆ. ಆ ಬಡ ಕುಟುಂಬದಿಂದ ಬಂದಿರೋ ಅಂಥ ವ್ಯಕ್ತಿನೇ ಇವತ್ತು ನಮ್ಮ ಜನಪ್ರಿಯ ನಾಯಕರು, ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್. ಅವರೊಬ್ಬರಿಗೇ ಒಂದು ಬಡ ಕುಟುಂಬದಲ್ಲಿ ಏನು ಕಷ್ಟಗಳಿರ್ತವೆ, ಏನು ನಿಜವಾಗ್ಲೂ ಏನು ಬೇಕಾಗಿದೆ, ಏನು ಬೇಡ ಅನ್ನೋದೆಲ್ಲ ಅರ್ಥ ಆಗೋದು ಒಬ್ಬ ಬಡ ಕುಟುಂಬದಿಂದ ಬಂದಿರೋವಂಥ ಸಜೀವಿಗೆ ಮಾತ್ರನೇ ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಸತತವಾಗಿ ಗೆದ್ದು 3 ವರ್ಷ ಆಗಿದೆ. 3 ವರ್ಷದಿಂದ ಸತತವಾಗಿ ಒಂದು ಹೆಣ್ಣು ಮಕ್ಕಳಿಗೆ ಏನು ಬೇಕಾಗಿದೆ, ಒಂದು ತಂದೆ ತಾಯಿಯಂದಿರಿಗೆ ಏನು ಬೇಕಾಗಿದೆ, ಒಂದು ಅಕ್ಕ ತಂಗಿಯರಿಗೆ ಏನು ಬೇಕಾಗಿದೆ, ಒಬ್ಬ ತಂದೆ ತಾಯಿ ಇಲ್ಲಿದಂಥ ಒಬ್ಬ ಅನಾಥ ಹುಡುಗಾಗೆ ಒಬ್ಬ ಮನೆ ಜವಾಬ್ದಾರಿ ತೊಗೊಬೇಕಾದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ, ಅದು ಹೆಂಗೆ ತೊಗೊಬೇಕು, ಏನು ಮಾಡಬೇಕು ಅಂತ ಇವರು ಅರ್ಥ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ 3 ವರ್ಷದಿಂದನೂ ಅರ್ಶಿನ ಕುಂಕುಮ ಸೀರೆ ವಿತರಣೆ ಮಾಡ್ಕೊಂಬಂದಿದ್ದಾರೆ. ಇದು 3ನೇ ವರ್ಷ ಆಗಿದೆ. ಅದೇ ಥರ ನಮ್ಮ ಕಡೆ ನೋಡಿ ಇಲ್ಲಿ ಬಾರ್ಕೋಡ್ ಹಾಕ್ತಾ ಇದ್ದೀವಿ, ಎಲ್ಲ ಮನೆಗೂ ಒಂದೊಂದು ಸ್ಟಿಕ್ಕರ್ ಮೆತ್ತಿ ಹೋಗ್ತಾ ಇದ್ದೀವಿ. ಈ ಸ್ಟಿಕ್ಕರ್ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರೇ ಜನಸಾಮಾನ್ಯರು ಈಗ ಏನಾಗ್ತಿತ್ತು ಅಂದರೆ ಹಿಂದೆ ಇದ್ದಂಥ ನಾಯಕರು ಅವ್ರನ್ನ ನಾವು ಭೇಟಿ ಆಗಬೇಕನ್ನೇ ಒಂದು ದೊಡ್ಡ ದುರಂತ ಆಗ್ತಿತ್ತು. ಸೊ ಈಗ ಈ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಮ್ಮ ಏರಿಯಾಲಾಗಿರ್ಬೋದು, ನಮ್ಮ ಸ್ಥಳೀಯವಾಗಿರ್ಬೋದು ಏನೇ ಕುಂದುಕೊರತೆಗಳಿದ್ದು ನಾವು ಅವ್ರಿಗೆ ತಿಳಿಸ್ಕೊಟ್ರೆ ಅವರು ವಿತಿನ್ ಗಂಟೆಗಳಲ್ಲಿ ಬಗೆಹರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಸರ್ ನಮಗೆ? ಸರ್, ಈಗ ನಿಮ್ಮ ವಾರ್ಡಲ್ಲಿ ಹೋಗಿ ಮನೆಗೆ ಹೋಗಿ ಸೀರೆಗಳನ್ನ ಹಂಚುವಂಥ ಕೆಲಸ ಮಾಡ್ತಿದ್ದಾರೆ. ಹೌದು. ಯಾವ ರೀತಿ ಇದೆ ರೆಸ್ಪಾನ್ಸ್, ಏನು ಹೇಳ್ತಿದ್ದಾರೆ ಜನಗಳು? ಸರ್, ಜನ ಹೇಳ್ತಿದ್ದಾರೆ ಇಲ್ಲಿ ತನಕ ಬಂದಿರೋಂಥ ನಾಯಕರು ಬರೀ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾ ಇದ್ರು, ಎಲೆಕ್ಷನ್ ಟೈಮಿಗೆ ಮಾತ್ರ ನಮ್ಮನ್ನು ನೋಡ್ತಾ ಇದ್ರು. ಎಲೆಕ್ಷನ್ ಟೈಮಿಗೆ ಬಂದ್ಬಿಟ್ಟು ದುಡ್ಡು ಕೊಡೋದು, ಸೀರೆ ಕೊಡೋದು, ಮಿಕ್ಸಿ ಕೊಡೋದು, ಹಂಗೆ ಹಿಂಗೆಲ್ಲ ಕೊಟ್ಟೋಗ್ತಾ ಇದ್ರು. ಪ್ರತಿ ವರ್ಷ ಪ್ರತಿ ಹಬ್ಬಕ್ಕಾಗಿರ್ಬೋದು ಅಥವಾ ಏನೇ ಒಂದು ಕಷ್ಟ ಆಗಿರ್ಬೋದು ಎಲ್ಲ ನೋಡ್ತಿರೋದು ನಮ್ಮ ಜನಪ್ರಿಯ ನಾಯಕರು ನಮ್ಮ ಪ್ರದೀಪ್ ಈಶ್ವರ್ ಸಾರೇ ನೋಡ್ತಿದ್ದಾರೆ. ಇಂಥವರೇ ಇನ್ನು 20 ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿ ಅಂತ ನಮ್ಮ ಎಲ್ಲ ಜನರು, ನಮ್ಮ ವಾರ್ಡ್ ಜನರು ಆಶಿಸ್ತಾ ಇದ್ದಾರೆ ಸರ್. ಯಾವ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ ಮುಂದಿನ ದಿನಗಳಲ್ಲಿ ಶಾಸಕರು? ಸರ್, ಮುಂದಿನ ದಿನಗಳಲ್ಲಿ ಶಾಸಕರು ಇವಾಗ ನೋಡಿ ಎಲ್ಲ ಜನಗಳ ಕಷ್ಟಗಳು ನೋಡ್ತಿದ್ದಾರೆ, ಅವ್ರ ಕುಂದುಕೊರತೆಗಳು ನೋಡ್ತಿದ್ದಾರೆ. ಇಂಥವರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅಂತೇಳಿ ನಮ್ಮ ವಾರ್ಡಿನ ನಮ್ಮ ಜನತೆ ಆಶಿಸ್ತಾ ಇದ್ದಾರೆ ಸರ್. ಎಸ್ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.